ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಟ್ವಿಸ್ಟ್ ಉಂಟಾಗಿದೆ. 207 ಸ್ಥಾನಗಳನ್ನು ಗೆದ್ದಿರುವ ಬಿಜೆಪಿಗೆ ಮಮತಾ ಬ್ಯಾನರ್ಜಿ ಅವರಿಂದ ಅಡ್ಡಿ ಎದುರಾಗಿದೆ. ನಾನು ರಾಜೀನಾಮೆ ನೀಡೋದಿಲ್ಲ ಎಂದು ಅವರು ಘೋಷಿಸಿದ್ದಾರೆ. ನಾನು ಸೋತಿಲ್ಲ, ಚುನಾವಣೆಯಲ್ಲಿ 100ಕ್ಕೂ ಹೆಚ್ಚು ಸೀಟುಗಳನ್ನು ಬಲವಂತದಿಂದ ಕಸಿದುಕೊಳ್ಳಲಾಗಿದೆ. ಇದು ರಿಗಿಂಗ್, ಆದ್ದರಿಂದ ರಾಜೀನಾಮೆ ನೀಡಲಾರೆ ಎಂದು ಅವರು ಹೇಳಿದ್ದಾರೆ. এটা আমরা পার্টিতে ঠিক করব ভাই, আমি তো একা নই, একটা পার্টি আমার সাথে আছে বই। আমরা আসামেও কালকে একটা সিট জিতেছি, তারপরে ওখানেও অত্যাচার করতে শুরু করেছে, সুস্মিতা দেব আমাকে জানালো। পরবর্তী স্ট্র্যাটেজি আমরা পার্টিতে বসে ঠিক করব। আপনারা টাইম টু টাইম জানতে পারবেন, চিন্তা কোনো কারণ নেই। কেন, কিসের জন্য? আমরা তো হারিয়ে নিয়ে যাব। হারলে আমি যদি শপথ নিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। ಒಂದು ವೇಳೆ ಅವರು ರಾಜೀನಾಮೆ ನೀಡದೇ ಇದ್ರೆ ಮುಂದಿನ ಪರಿಸ್ಥಿತಿ ಏನಾಗಬಹುದು? ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಸರ್ಕಾರ ರಚಿಸಲು ಸಾಧ್ಯವಾಗುತ್ತಾ, ಅಥವಾ ಮಮತಾ ಬ್ಯಾನರ್ಜಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರಾ, ಅಥವಾ ಅವರನ್ನ ವಜಾ ಮಾಡೋದಕ್ಕೆ ರಾಜ್ಯಪಾಲರಿಗೆ ಅವಕಾಶ ಇದೆಯಾ ಇತ್ಯಾದಿ ಪ್ರಶ್ನೆಗಳು ಸಾರ್ವಜನಿಕವಾಗಿ ಉದ್ಭವವಾಗಿವೆ. ಸಂವಿಧಾನದ ಆರ್ಟಿಕಲ್ 164ರ ಪ್ರಕಾರ ರಾಜ್ಯಪಾಲರ ಕೃಪೆಯಿಂದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಆಯಾ ಹುದ್ದೆಯಲ್ಲಿ ಇರ್ತಾರೆ. ಅಂದ್ರೆ ಬಹುಮತವಿಲ್ಲದ ಮುಖ್ಯಮಂತ್ರಿಯನ್ನ ರಾಜ್ಯಪಾಲರಿಗೆ ವಜಾ ಮಾಡಬಹುದು. ಇನ್ನು ಆರ್ಟಿಕಲ್ 172ರ ಪ್ರಕಾರ ಪ್ರಸ್ತುತ ವಿಧಾನಸಭೆಯ ಅವಧಿ ಮೇ 7ಕ್ಕೆ ಕೊನೆಗೊಳ್ಳುತ್ತದೆ. ಅದರ ನಂತರ ಹೊಸ ಸಭೆ ರಚನೆ ಆಗಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಮೇ 8ರಿಂದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಸ್ವಯಂ ಪ್ರೇರಿತವಾಗಿ ರದ್ದುಗೊಳ್ಳುತ್ತದೆ ಎಂದು ಹೇಳಬಹುದು. ಸಾಮಾನ್ಯ ಪರಂಪರೆ ಏನಂದ್ರೆ, ಸೋತ ಮುಖ್ಯಮಂತ್ರಿ ರಾಜ್ಯಪಾಲರ ಬಳಿಗೆ ತೆರಳಿ ರಾಜೀನಾಮೆ ಕೊಡ್ತಾರೆ. ಆಗ ಅವರು ಕೇರ್ ಟೇಕರ್ ಆಗಿ ಸರ್ಕಾರವನ್ನು ಮುಂದುವರಿಸುವಂತೆ ಕೋರ್ತಾರೆ. ಸದ್ಯ ರಾಜ್ಯಪಾಲರ ಪಾತ್ರ ಬಹಳ ಮುಖ್ಯವಾದದ್ದು. ರಾಜ್ಯಪಾಲರು ಬಿಜೆಪಿ ನಾಯಕನನ್ನ ಸರ್ಕಾರ ರಚಿಸಲು ಆಹ್ವಾನಿಸಬಹುದು, ಬಹುಮತ ಸಾಬೀತುಪಡಿಸುವಂತೆ ಹೇಳಬಹುದು. ಹೊಸ ಸರ್ಕಾರ ರಚನೆಯಾಗುವವರೆಗೆ ಹಳೆಯ ಸರ್ಕಾರ ಕೇರ್ ಟೇಕರ್ ಆಗಿ ಉಳಿಯುವುದು ಪರಂಪರೆ. ಆದರೆ ರಾಜೀನಾಮೆ ಕೊಡಲು ಮಮತಾ ನಿರಾಕರಿಸಿದರೆ ರಾಜ್ಯಪಾಲರು ನೇರವಾಗಿ ಅವರನ್ನ ಮತ್ತು ಮಂತ್ರಿಮಂಡಲವನ್ನ ವಜಾಗೊಳಿಸಬಹುದು. ಮಮತಾ ಅವರು ಕಚೇರಿ ಬಿಡದಿದ್ರೆ ಅಥವಾ ಸಹಕರಿಸದಿದ್ರೆ ರಾಜ್ಯಪಾಲರು ಕ್ರಮ ಕೈಗೊಳ್ಳಬಹುದು. ಅನಧಿಕೃತವಾಗಿ ಉಳಿದವರು ಎಂದು ರಾಜ್ಯಪಾಲರಿಗೆ ಹೇಳುವುದಕ್ಕೆ ಅವಕಾಶ ಇದೆ. ರಾಜ್ಯಪಾಲರಿಗೆ ಇನ್ನೂ ಒಂದು ಅವಕಾಶ ಇದೆ, ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸುವುದಕ್ಕೂ ಅವಕಾಶ ಇದೆ. ಆದರೆ ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಬಹುಮತ ಇರೋದ್ರಿಂದ ಈ ಸಾಧ್ಯತೆ ಇಲ್ಲ ಅನ್ಬೋದು. ಹೀಗಾದಾಗ ಮಮತಾ ಬ್ಯಾನರ್ಜಿ ಅವರಿಗೆ ಇರುವ ಅವಕಾಶ ನ್ಯಾಯಾಲಯಕ್ಕೆ ಹೋಗುವುದು, ಚುನಾವಣಾ ಫಲಿತಾಂಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಆದರೆ ಫಲಿತಾಂಶ ಈಗಾಗಲೇ ಅಧಿಸೂಚನೆ ಆಗಿರೋದ್ರಿಂದ ಹೊಸ ಸರ್ಕಾರ ರಚನೆಯನ್ನು ತಡೆಯಲು ಅವರಿಗೆ ಸಾಧ್ಯವಿಲ್ಲ. ಹಾಗಂತ ಮಮತಾ ಬ್ಯಾನರ್ಜಿ ಅವರಿಗೆ ಇವೆಲ್ಲ ಗೊತ್ತಿಲ್ಲವೇ ಎಂಬ ಪ್ರಶ್ನೆ ಇರಬಹುದು. ಅವರು ಗೊತ್ತಿದ್ದೇ ಈ ಹೋರಾಟವನ್ನು ಕೈಗೊಂಡಿದ್ದಾರೆ. ಟಿಎಂಸಿ ಕಾರ್ಯಕರ್ತರ ಮನೋಬಲ ಕುಸಿದಿದೆ. ಇಷ್ಟೊಂದು ದೊಡ್ಡ ಹೊಡೆತವನ್ನ ಅವರು ನಿರೀಕ್ಷಿಸಿರುವ ಸಾಧ್ಯತೆ ಇಲ್ಲ. ಆದ್ದರಿಂದ ಅವರ ಮನೋಬಲವನ್ನ ಹೆಚ್ಚಿಸುವುದು ಮತ್ತು ಸಕ್ರಿಯವಾಗಿ ಇರುವಂತೆ ಪ್ರಚೋದಿಸುವುದಕ್ಕಾಗಿ ಅವರು ಈ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೇ ವೇಳೆ ಅವರು ಇನ್ನೂ ಒಂದು ಹೇಳಿಕೆ ನೀಡಿದ್ದಾರೆ. ನಾನೀಗ ಫ್ರೀ ಬರ್ಡ್ ಆಗಿದ್ದೇನೆ, ಮುಂದೆ ಇಂಡಿಯಾ ಒಕ್ಕೂಟವನ್ನ ಬಲಪಡಿಸುವುದಕ್ಕಾಗಿ ಕೆಲಸ ಮಾಡುವೆ ಎಂದು ಅವರು ಹೇಳಿದ್ದಾರೆ. ಈ ಮೂಲಕ ತನ್ನ ಹೇಳಿಕೆಗಳು ಈ ಕ್ಷಣದ ಹೇಳಿಕೆಗಳು ಮತ್ತು ತನ್ನ ಕಾರ್ಯಕರ್ತರ ಮನೋಬಲ ತುಂಬುವ ಹೇಳಿಕೆಗಳು ಎಂದು ಪರೋಕ್ಷವಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನು ಮುಂದೆ ಇನ್ನೂ ಒಂದು ಬೆಳವಣಿಗೆ ನಡೆಯಬಹುದು. ಟಿಎಂಸಿ ಶಾಸಕರು ಬಿಜೆಪಿ ಸೇರಬಹುದು ಅಥವಾ ಬಿಜೆಪಿಯಿಂದ ವಿವಿಧ ಒತ್ತಡಕ್ಕೆ ಒಳಗಾಗಬಹುದು. ಪಕ್ಷವು ಮಮತಾ ಬ್ಯಾನರ್ಜಿ ಅವರ ನಾಯಕತ್ವದ ಮೇಲೆ ಮಾತ್ರ ಅವಲಂಬಿತವಾಗಿರೋದ್ರಿಂದ ಪಕ್ಷ ಒಡೆಯುವ ಸಾಧ್ಯತೆಯೂ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.